ನಮಸ್ಕಾರ ಎಲ್ಲರಿಗೂ. ಸವಿ ಸೌರಭ ಅಡುಗೆ ಮನೆಗೆ ನಲ್ಮೆಯ ಸ್ವಾಗತ. ನಾನು ಸೌಭಾಗ್ಯ. ಇಂದಿನ ಅಡುಗೆ ಬಂದು ಚಿಲ್ಲಿ ಚಿಕನ್. ಹೋಟೆಲಲ್ಲಿ ಮಾಡ್ತಾರಲ್ಲ ಅದೇ ಸ್ಟೈಲಲ್ಲಿ ನಾನು ಮನೆಯಲ್ಲಿ ಮಾಡಿ ನಿಮ್ಗೆ ತೋರಿಸ್ತೀನಿ. ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳಿ. ಗ್ರೀನ್ ಚಿಲ್ಲಿಸ್ ತೊಗೊಂಡಿದ್ದೀನಿ, 10-12 ಇದೆ. ಶುಂಠಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ. ಬೆಳ್ಳುಳ್ಳಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ. ಗೋಡಂಬಿ ನೆನೆ ಇಟ್ಕೊಂಡಿದ್ದೀನಿ ಒಂದು 15. ಚಿಕನ್ನು 300 ಗ್ರಾಮ್ಸು. ಮಾಡುವ ವಿಧಾನ: ಗ್ರೀನ್ ಚಿಲ್ಲಿಸು ತರಿಯಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ನೋಡಿ. ಹಾಗೆ ಗೋಡಂಬಿನೂ ರುಬ್ಕೊಳ್ತೀನಿ. ಸ್ಟವ್ ಆನ್ ಮಾಡಿ ಬಾಣಲೆ ಇಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು 8 ಸ್ಪೂನ್ ಇದೆ. ಚಕ್ಕೆ ಲವಂಗ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಾಯಬೇಕು. ಕಾಯ್ದಿದೆ. ಚಕ್ಕೆ ಲವಂಗ ಹಾಕ್ತಾ ಇದ್ದೀನಿ. ಮತ್ತು ಗ್ರೀನ್ ಚಿಲ್ಲೀಸು. ಚಿಲ್ಲಿ ಚಿಕನ್ ಆಗಿದ್ದರಿಂದ ಗ್ರೀನ್ ಚಿಲ್ಲೀಸಲ್ಲೇ ಇದರಲ್ಲೇ ಮಾಡೋದು. ಶುಂಠಿ ತುರಿ ಹಾಕ್ತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು. ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಹಳದಿ ಹಾಕ್ತಾ ಇದ್ದೀನಿ. ಚಿಕನ್ ಸೇರಿಸ್ತಾ ಇದ್ದೀನಿ ಇವಾಗ. ಸಾಲ್ಟ್ ಹಾಕ್ತಾ ಇದ್ದೀನಿ ನೋಡಿ, ರುಚಿಗೆ ತಕ್ಕಷ್ಟು. ನೋಡಿ, ಈ ರೀತಿ ಹುರಿದು ವಾಟರ್ ಸೇರಿಸ್ತೀನಿ ಇವಾಗ. ಅದು ಚಿಲ್ಲಿ ಜಾರದ್ದೇನೆ ವಾಟ್ರು, ಚಿಲ್ಲಿ ವಾಟ್ರು. ಬರೀ ಇಷ್ಟನ್ನೇ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ರೆ ಚಿಲ್ಲಿ ಚಿಕನ್ನು. ಬೇರೆ ಬೇರೆ ಥರದಲ್ಲೆಲ್ಲ ಮಾಡ್ಬೋದು. ಇದು ಒರಿಜಿನಲ್ ಥರ. ಬರೀ ಚಿಲ್ಲಿ ಚಿಕನ್ ಅಂದರೆ ಚಿಲ್ಲಿನೇ ಹಾಕಿ ಮಾಡೋದು. ಕಾರ್ನ್ಫ್ಲೋರ್ ಯೂಸ್ ಮಾಡಲ್ಲ ನಾನು. ಅದ್ರ ಬದಲು ಗೋಡಂಬಿ ಪೇಸ್ಟ್ ಹಾಕ್ತೀನಿ ರುಬ್ಬಿಟ್ಟು. ಹೆಲ್ತ್ಗೆ ಒಳ್ಳೇದು ಅಂತ ಅಷ್ಟೇ. ವಾಟ್ರ್ ಹಾಕಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಬೇಯಬೇಕದು. ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ, ಗೋಡಂಬಿ ಪೇಸ್ಟ್ ಆಗಿದೆ, ರುಬ್ಬಾಕಿರೋದು. ಕಾರ್ನ್ಫ್ಲೋರ್ ಬಳಸಲ್ಲ ನಾನು, ಗೋಡಂಬಿ ಪೇಸ್ಟನ್ನೇ ಹಾಕ್ತಾ ಇದ್ದೀನಿ. ರೆಡಿಯಾಗಿದೆ ನೋಡಿ, ಚೆನ್ನಾಗಿ ಬಂದಿದೆ. ಸ್ವಲ್ಪ 1-2 ನಿಮಿಷ ಸೆಟ್ಟಾಗಬೇಕಲ್ಲ ಗೋಡಂಬಿ ಪೇಸ್ಟ್ ಎಲ್ಲ ಹಾಕಿದ್ಮೇಲೆ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ. ನಾನು ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋದು, ತುಂಬ ರುಚಿಯಾಗಿರುತ್ತೆ. ಡಿಶ್ ಔಟ್ ಮಾಡಿ ತೋರಿಸ್ತೀನಿ ನೋಡಿ. ಚಿಲ್ಲಿ ಚಿಕನ್ ರೆಡಿಯಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ ಯಾವ ರೀತಿ ಬಂದಿದೆ ಅಂತ ತಿಳಿಸಿ.